ಅಮ್ಮ ಅಮ್ಮ ಎಂತದೆ ಬಲೆ ಹಂಗೆ ಬಂದು ನಿಂತ್ಕೊಂಡಿರಲ್ಲ ಎಂತ ಆತ ಅಮ್ಮ ಎಂತಿಲ್ಲ ಕಣೆ ಅಚ್ಚೆ ಮನೇಲೆ ಮೀನು ತಗೊಂತಾ ಇದ್ದಾರೆ ಮೀನು ಸಾಬ್ರು ಬಂದರೆ ನಮ್ಮಲ್ಲೂ ತಗೊಂಡೋಣ ದುಡ್ಡು ಕೊಡೆ ಅಮ್ಮ ತತ್ತೀನಿ ಹೌದಾನೆ ಬಲೆ ಅಯ್ಯೋ ನನಗೂ ಬಾಯಿ ಎಲ್ಲ ಕೆಟ್ಟು ಹೋಗ್ಯದ ಕಣೆ 2 ದಿನ ಆಯ್ತು ನೋಡು ಮಾಲೆ ಎಲ್ಲ ಮುಗೀತಲ್ಲ ಈ ಮೀನು ತಗೊಂಡು ಬಾ ಹೋಗಿ ಕೊಡೆ ದುಡ್ಡು ಎಲ್ಲಿಟ್ಟಿದೀಯಾ ಕೊಡೆ ಅಮ್ಮ ಅಲ್ಲ ನಿಮಗೆ ಎಂತ ಹೊತ್ತು ಬಂದದಂತ ಹೇಳಿ ಇಷ್ಟು ದಿನ ಮಾಲೆ ಅಂತ ಮಧ್ಯಾಹ್ನ ಸಂಜೆ ಅವ್ರ ಮನೆ ಇವ್ರ ಮನೆ ಅಂತ ಮಾಲೆಯಕ್ಕೆ ಹೋಗಿ ತಿನ್ಲಂಡ್ರ ಹಂಗಾರೆ ಈಗಲೂ ತಿನ್ಬೇಕಾ ಅಲ್ಲ ಶೃಂಗೇರಿಲಲ್ಲಿ ಜಗನ್ಮಾತೆ ಆ ಶಾರದಮ್ಮಗೆ ಪೂಜೆ ಆ ಎಲ್ಲ ದರ್ಬಾರು ಎಲ್ಲ ನಡೀತಾ ಇರ್ತದೆ ಅಂಥದ್ರಲ್ಲಿ ಆ ಅಮ್ಮನವ್ರ ಕಾಲು ಬಿಡ್ದಲ್ಲಿ ನಾವಿದ್ದೀವಿ ಈ ಸುತ್ತಮುತ್ತ ಇರೋರಾದರೂ ಒಂದು 9 ದಿನ ಭಕ್ತಿ ಶ್ರದ್ಧೆಯಿಂದ ಒಂದು ಪೂಜೆ ಮಾಡೋದು ಬೇಡೇನ್ರ ಹಂಗಾರೆ ಯಾವಾಗ ವರ್ಷ 9 ಕಾಲನೂ ತಿನ್ಬೇಕು ಹಂಗಾದ್ರೆ ಅಲ್ಲ ಕಣೆ ಅಮ್ಮ ಅಲ್ಲಿ ಪೂಜೆ ಮಾಡ್ತಿದ್ರೆ ನಾವಿಲ್ಲಿ ಮನೇಲಿ ಮಾಡ್ಕೊಂಡು ತಿನ್ನೋಕೆ ಅಂತ ಮಾರತಿ ನಂಗೆ ಗೊತ್ತಿಲ್ಲ ನಾನು ಕೊಡು ದುಡ್ಡು ನಾ ತತ್ತೀನಿ ಹೋಗಿ ಬಲೆ ನೀನಂತೂ ಚಿಕ್ಕೋಡು ನಿನ್ನ ಅಪ್ಪಗೆ ಬುದ್ಧಿ ಬೇಡನೆ ಹಂಗಾರೆ ತಿನ್ಸ್ತದಾನೆ ಹಂಗಾರೆ ವರ್ಷ 9 ಕಾಲನೂ ಅದು ಇದು ಎಲ್ಲ ಮಾಂಸದಲ್ಲೇ ಇರೋದು ಹಂಗಾರೆ ನವರಾತ್ರಿ ಟೈಮಲ್ಲಾದರೂ 9 ದಿನ ಶುದ್ಧವಾಗಿರೋದು ಬೇಡನೆ ಹಂಗಾರೆ ನಾನು ವ್ರತ ಮಾಡ್ತಿದ್ದೀನಿ 9 ದಿನ ಮನೆಗೆ ಎಂಥದ್ದು ಮಾಂಸ ಎಲ್ಲ ತರು ಕುಡ್ದು ಹೇಳಿರ್ತೀನಿ ನಿಂದೊಂದು ಮರತಿ ದಿನಕ್ಕೊಂದೊಂಥರ ಅವತಾರ ಇಷ್ಟು ದಿನ ಎಂತ ಮಾಡ್ತಿರ್ಲ ಈ ವರ್ಷದಿಂದ ನಿಂದೆ ಅಂತ ಅವತಾರ ಅವತಾರ ಅಲ್ಲ ಕಣ್ರಿ ತೋಟದಲ್ಲಿ ನೋಡ್ರಿ ರೋಗ ಬಂದು ಎಲ್ಲ ಅಡಿಕೆ ಕಾಯೆಲ್ಲ ಕೆಳಗೆ ಉದುರ್ತಾ ಇದೆ ಆ ಮಳೆಗಾಳಿಗೆ ಅಡಿಕೆ ಮರನೂ ಇಲ್ಲ ಎಲ್ಲ ಹೋಗ್ಯವು ಬಿದ್ದು ವರ್ಷ 9 ಕಾಲನೂ ಮಳೆ ಸುರಿತದೊಂದೇ ಸಮನೆ ನಾವು ಆ ದೇವಿಗೆ ಒಂದು ಸರಿಯಾಗಿ ಪೂಜೆ ಮಾಡೋದು ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಬೇಡ್ಕೊಳೋದು ಅಲ್ಲಿ ಆ ರೀತಿ ಪೂಜೆ ಆಗಷ್ಟೊತ್ತಿಗೆ ನವರಾತ್ರಿಲಿ ನಾವು ಮನೇಲೆಲ್ಲ ಹಿಂಗೆಲ್ಲ ಮಾಡಿದ್ರೆ ಊರು ಉದ್ಧಾರ ಆಗ್ತದೇನ್ರಿ 9 ದಿನ ಶುದ್ಧವಾಗಿದ್ದು ಅಮ್ಮನವ್ರು ಪೂಜೆ ಮಾಡೋಣ ಅದಕ್ಕೆ ನಾವು ವ್ರತ ಮಾಡ್ತಾ ಇರೋದು ಎಲ್ಲರೆಲ್ಲ ಭಯ ಭಕ್ತಿ ಇದ್ರೆ ಊರೇ ಉದ್ಧಾರ ಆಗ್ತದಪ್ಪ ಹೌದಾನೆ ಅಮ್ಮ ನಮಗೂ ಒಳ್ಳೇದಾಗ್ತದೇನೆ ಪೂಜೆ ಮಾಡೋದ್ರಿಂದ ಹಾಗಾದ್ರೆ ನಾನೇ ನಿನ್ನ ಪೂಜೆಗೆಲ್ಲ ಸಹಾಯ ಮಾಡ್ತೀನಿ ಕಣೆ ಅಮ್ಮ ನಾನು 9 ದಿನ ಎಂಥದ್ದು ನಾನ್ ವೆಜ್ ಎಲ್ಲ ತಿನ್ನೋದೇ ಇಲ್ಲ ಅಮ್ಮ ಶೃಂಗೇರಿಗೆ ಯಾವಾಗ ಹೋಗೋಣ ಜಾತ್ರೆಗೆ ಆಟ ಸಾಮಾನೆಲ್ಲ ಜಾಸ್ತಿ ಬಂದವಂತೆ ನೋಡಿದ್ರಾ ನಮ್ದೊಂದು ಚಿಂತೆ ಆದರೆ ಮಕ್ಕಳದೊಂದು ಚಿಂತೆ ಕಾಟು ಸಾಮಾನು ತಗೊಳೋ ಚಿಂತೆ ನೋಡಿ ನಾವು ಮತ್ತಿನೇ ಅಂತ ಈ ಮಕ್ಕಳು ಮಾಡ್ದಂಗೆ ಮಾಡ್ತಿದ್ದು ನೋಡಿ 9 ದಿನ ನವರಾತ್ರಿಲಿ ಬರೀ ಜಾತ್ರೆಗೆ ಹೋಗೋದು ಪಾತ್ರೆ ಪಲ್ಟಿ ಸರ ಬಳೆ ಮಕ್ಳಿಗೆ ಬೇಕಾಗಿದ್ದು ಸ್ಟಿಕ್ಕರ್ ಅಂತೆ ಅದು ಇದು ತಗೊಳೋದು ಬಿಟ್ರೆ ಅಮ್ಮನರಿಗೆ ಹೋಗೋ ನಮಸ್ಕಾರ ಮಾಡೋದು ಮಾಡೋದಲ್ಲ ಒಂದು ಕಡೆ ಊಟ ಮಾಡೋದು ಮನೆ ಕಡೆ ಬರೋದು ಈಗ ಒಂಚೂರು ಮನೆ ತೋಟಕ್ಕೆಲ್ಲ ರೋಗ ಬರೋಕ್ಕೆ ಹೋಗಿ ಕಷ್ಟ ತಿಂದು ತಿಂದು ಸಾಕಾಗ್ಯದ ಮರ್ರೆ ಇನ್ನಾರು ಒಂಚೂರು ಭಯ ಭಕ್ತಿ ತೋರ್ಸೋಣ ದೇವ್ರ ಮೇಲೆ ಅಮ್ಮನವ್ರ ಕಾಲು ಬಿಡ್ದಲ್ಲಿ ಇದ್ದೀವಿ ನಾವು ಸ್ವಲ್ಪ ಶುದ್ಧವಾಗಿದ್ದು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿ 9 ದಿನ ರಥದಲ್ಲಿದ್ದರೆ ನಮಗೂ ನಮ್ಮ ಊರಿಗೂ ಎಲ್ಲ ಒಳ್ಳೇದಾಗ್ತದೇನೋ ಅಂತ ನಾನು ಅಂದ್ಕೊಂಡೀನಿ ಏನಂತೀರಾ ಹ್ಞೂ ಮರತಿ ನೀನು ಹೇಳೋದು ಒಂಥರ ಸರಿನೇ